This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ ಕನ್ನಡದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಚಾನೆಲ್. ಇವತ್ತಿನ ಈ ಪವರ್ BI ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಪವರ್ BI ಲೇಟೆಸ್ಟ್ ವರ್ಷನ್ ಅಲ್ಲಿ ಹೊಸ ಶೇಪ್ಸ್ ಏನಿದೆಯಲ್ಲ ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಬನ್ನಿ ಪವರ್ BI ಡೆಸ್ಕ್ಟಾಪ್ಗೆ ಹೋಗೋಣ. ಈ ಪವರ್ BI ಡೆಸ್ಕ್ಟಾಪ್ ಅಲ್ಲಿ ಲೇಟೆಸ್ಟ್ ವರ್ಷನ್ ಅಲ್ಲಿ ನಮಗೆ ತುಂಬಾ ಹೊಸ ಶೇಪ್ಸ್ ನ ಕೊಟ್ಟಿದ್ದಾರೆ. ಇಲ್ಲೋದ್ರೆ ನಮಗೆ ರೆಕ್ಟಾಂಗಲ್ಸ್, ಬೇಸಿಕ್ ಶೇಪ್ಸ್ ಮತ್ತೆ ಬ್ಲಾಕ್ ಆರೋಸ್ ಅಂತ ಇರುತ್ತೆ. ನಮ್ಮ ಹಿಂದಿನ ವರ್ಷನ್ ಅಲ್ಲಿ ಬರೀ ರೆಕ್ಟಾಂಗಲ್ಸ್ ಮತ್ತೆ ಟ್ರಯಾಂಗಲ್ ಈ ತರ ಕೆಲವೊಂದು ಅಷ್ಟೇ ಶೇಪ್ಸ್ ಇತ್ತು. ಇವಾಗ ನಮಗೆ ತುಂಬಾ ಶೇಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ರೆಕ್ಟಾಂಗಲ್ಸ್ ಅಂದ್ರೆ ಆ ವೇರಿಯಂಟ್ಸ್ ಏನಿದೆ ಅದೆಲ್ಲ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ಬಿಟ್ಟು ಇದೊಂದು ರೆಕ್ಟಾಂಗಲ್ ತಗೋತೀನಿ. ಇಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಂಗೊಂದು ರೆಕ್ಟಾಂಗಲ್ ಬರುತ್ತೆ. ಸೊ ಇದೇ ರೀತಿ ನಾನು ಬೇರೆ ಶೇಪ್ಸ್ ನು ಇನ್ಸರ್ಟ್ ಮಾಡ್ಕೋಬಹುದು. ಇದನ್ನ ಆಮೇಲೆ ನೋಡೋಣ. ಫಸ್ಟ್ ಒಂದು ಶೇಪ್ ನ ಹೇಗೆ ಫಾರ್ಮ್ಯಾಟ್ ಮಾಡಬಹುದು ಅಂತ ನೋಡೋಣ. ಇಲ್ಲೊಂದು ರೆಕ್ಟಾಂಗಲ್ ತಗೊಂಡಿದ್ದೀನಿ. ಇಲ್ಲಿ ಫಾರ್ಮ್ಯಾಟ್ ಶೇಪ್ ಅಂತ ಇರುತ್ತೆ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಜನರಲ್ ಅನ್ನೋದು ನಮಗೆ ಪ್ರೀವಿಯಸ್ ವರ್ಷನ್ ಅಲ್ಲೂ ಇತ್ತು. ಇದು ನನಗೆ ಎಕ್ಸ್ ಪೊಸಿಷನ್, ವೈ ಪೊಸಿಷನ್ ಅಥವಾ ಈ ವಿಡ್ತ್ ಮತ್ತೆ ಹೈಟ್ ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಒಂದು ಶೇಪ್ ಅಂತಿದೆ. ಈ ಫಾರ್ಮ್ಯಾಟ್ ಏನ್ ಮಾಡುತ್ತೆ ಅಂತಂದ್ರೆ ಈ ಶೇಪ್ ಅನ್ನೋದು ನನ್ಗೆ ಇಲ್ಲಿ ಯಾವ್ದಾದ್ರು ಒಂದು ಶೇಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ, ನಾನು ಮುಂಚೆನೆ ಮಾಡಿದ್ರೆ ಅದನ್ನ ಹೇಗೆ ಚೇಂಜ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಇದನ್ನ ಹೋಗ್ಬಿಟ್ಟು ಈ ಆರೋ ಇದೇನಿದೆಯಲ್ಲ ಇದನ್ನ ನಾನು ಚೇಂಜ್ ಮಾಡ್ಬೇಕು. ಇದು ಕ್ಲಿಕ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ನನ್ಗೆ ಯಾವುದೇ ಶೇಪ್ ನ ಇನ್ನೊಂದು ಶೇಪ್ಗೆ ಚೇಂಜ್ ಮಾಡಬೇಕು ಅಂತಂದ್ರೆ ನಾ ಇದನ್ನ ಯೂಸ್ ಮಾಡ್ಕೋಬಹುದು. ರೈಟ್, ಇಲ್ಲಿ ಇವಾಗ ನಾನು ಶೇಪ್ ನ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೂಡ ನಾವಿಲ್ಲಿ ನೋಡೋಣ. ಇಲ್ಲಿ ಫಿಲ್ ಅಂತಿದೆ. ನಾನು ಇಲ್ಲಿ ಫಿಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಕಲರ್ಸ್ ಬರುತ್ತೆ. ನನಗೆ ಯಾವ ಕಲರ್ಸ್ ಬೇಕೋ ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ರೈಟ್, ನೆಕ್ಸ್ಟ್ ಬಂದು ಇಲ್ಲಿ ಔಟ್ಲೈನ್ ಅಂತಿದೆ. ಇಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ತುಂಬಾ ಜನಕ್ಕೆ. ಇಲ್ಲಿ ಔಟ್ಲೈನ್ ಅಂತಿದೆ, ಇಲ್ಲಿ ಬಾರ್ಡರ್ ಅಂತಿದೆ. ಏನಕ್ಕೆ ಇದು ಎರಡು ಇದೆ? ಔಟ್ಲೈನ್ ಅಂದ್ರೆ ಏನು, ಬಾರ್ಡರ್ ಏನು ಅಂದ್ರೆ ಏನು ಅಂತ. ಇಲ್ಲಿ ನಾನು ಔಟ್ಲೈನ್ ಹೋಗ್ತೀನಿ. ಇಲ್ಲಿ ನಾನು ಔಟ್ಲೈನ್ಗೆ ಒಂದು ಕಲರ್ ಕೊಡ್ತೀನಿ. ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಈ ಔಟ್ಲೈನ್ದು ವೆಯ್ಟ್ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡಿದ್ರೆ ನೋಡಿ ಈ ಶೇಪ್ ಮಾತ್ರ ಔಟ್ಲೈನ್ ಬರುತ್ತೆ. ಬಟ್ ಅದೇ ನಾನು ಇಲ್ಲಿ ಬಾರ್ಡರ್ ಅಂತ ಕೊಟ್ರೆ ಈ ಬಾರ್ಡರ್ ಬಂದು ಎಂಟೈರ್ ಆಬ್ಜೆಕ್ಟ್ ಏನಿದೆಯಲ್ಲ ಅದಕ್ಕೆ ಔಟ್ಲೈನ್ ಕೊಡುತ್ತೆ. ನೋಡಿ ಇಲ್ಲಿ ನಾನು ಇವಾಗ ಈ ಬಾರ್ಡರ್ ನ ಆನ್ ಅಂತ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನಿಲ್ಲಿ ಯಾವ್ದಾದ್ರು ಒಂದು ಕಲರ್ ಕೊಡ್ತೀನಿ ಅಥವಾ ಬ್ಲಾಕ್ ಅಂತಾನೆ ಇರಲಿ. ನಾನು ಹೋಗ್ಬಿಟ್ಟು ನೋಡಿ ಇಲ್ಲಿ ಇದನ್ನ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ನೋಡಿ ನನ್ಗೆ ಇಲ್ಲಿ ಇವಾಗ ಈ ಬಾರ್ಡರ್ ಏನಿದೆಯಲ್ಲ ಆಬ್ಜೆಕ್ಟ್ಗೆ ಒಂದು ಬಾರ್ಡರ್ ಬರುತ್ತೆ. ಸೊ ಇದಕ್ಕೆ ಬಾರ್ಡರ್ ಅಂತ ಕರಿತೀವಿ. ಔಟ್ಲೈನ್ ಅಂದ್ರೆ ಈ ಶೇಪ್ ಔಟ್ಲೈನ್ ಇರುತ್ತೆ. ಬಾರ್ಡರ್ ಅಂದ್ರೆ ಇಡೀ ಆಬ್ಜೆಕ್ಟ್ಗೆ ಅದು ಔಟ್ಲೈನ್ ಬರುತ್ತೆ. ಅದಕ್ಕೆ ಬಾರ್ಡರ್ ಅಂತ ಕರಿತೀವಿ. ನನಗೆ ಬಾರ್ಡರ್ ಬೇಡ ಅಂದ್ರೆ ಇದನ್ನ ಆಫ್ ಮಾಡ್ತೀನಿ. ಇವಾಗ ನನಗೆ ಬರೀ ಶೇಪ್ ಇರುತ್ತೆ. ಸೆಲೆಕ್ಟ್ ಮಾಡಿ ಶೇಪ್ ನ. ಇಲ್ಲಿ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಬಂದು ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಆಪ್ಷನ್ ಬಂದು ನಮ್ಮ ಹಿಂದಿನ ವರ್ಷನ್ ಅಲ್ಲಿ ಏನಿತ್ತು ಅಂದ್ರೆ ಇವಾಗ ಒಂದು ಶೇಪ್ಗೆ ನಾನು ಟೆಕ್ಸ್ಟ್ ಹಾಕ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಟೆಕ್ಸ್ಟ್ ಬಾಕ್ಸ್ ತಗೊಂಡು ನಾನು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಕ್ಬೇಕಿತ್ತು. ಬಟ್ ಇವಾಗ ಆ ರೀತಿ ಇಲ್ಲ. ನಾನು ಡೈರೆಕ್ಟ್ ಆಗಿ ಇಲ್ಲಿ ಈ ಶೇಪ್ಗೆ ಟೆಕ್ಸ್ಟ್ ಕೊಟ್ಬಿಡ್ಬೋದು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಹೋಗ್ಬಿಟ್ಟು ಇದನ್ನ ಆನ್ ಮಾಡ್ತೀನಿ. ಇಲ್ಲಿ ನಾನು ಟೆಕ್ಸ್ಟ್ ಕೊಡ್ತೀನಿ. ನೋಡಿ ಇಲ್ಲಿ ನಾನೇನೋ ಒಂದು ಟೈಪ್ ಮಾಡ್ತೀನಿ. ಇಲ್ಲಿ ನನಗೆ ಆ ಟೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ ಈ ರೀತಿ. ಈ ಟೆಕ್ಸ್ಟ್ ಸೈಜ್ ಏನಾದ್ರು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನಾ ಎಲ್ಲೋಗ್ಬಿಟ್ಟು ಇದನ್ನ ಇನ್ಕ್ರೀಸ್ ಕೂಡ ಮಾಡಬಹುದು ಹಿಂಗೆ. ಮತ್ತೆ ಆ ಫಾಂಟ್ ಸ್ಟೈಲ್ ನಾನು ಚೇಂಜ್ ಮಾಡಬೇಕು ಅಂದ್ರೆ ಈ ಫಾಂಟ್ ಫ್ಯಾಮಿಲಿ ಅಂತ ಇರುತ್ತಲ್ಲ ಅಲ್ಲೋಗ್ಬಿಟ್ಟು ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನ ನಾನು ಇಲ್ಲಿ ಕೊಡ್ತೀನಿ. ಸೊ ಈ ರೀತಿ ನಾನು ಇವಾಗ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬಾಕ್ಸ್ ಈ ಶೇಪ್ ಏನಿದೆ ಅದರಲ್ಲೇ ಟೆಕ್ಸ್ಟ್ ಕೂಡ ಕೊಡ್ಬೋದು. ಟೆಕ್ಸ್ಟ್ ಬಾಕ್ಸ್ ಅವಶ್ಯಕತೆ ಇಲ್ಲ. ರೈಟ್, ನೆಕ್ಸ್ಟ್ ಬಂದು ಈ ಶೇಪ್ ನಾವು ನೋಡಿದ್ವಿ ಆಲ್ರೆಡಿ. ಇಲ್ಲಿ ಶ್ಯಾಡೋ ಅಂತ ಇರುತ್ತೆ. ಇಲ್ಲಿ ನೋಡಿ ಇಲ್ಲೊಂದು ಶ್ಯಾಡೋ ಇದೆ ಫಸ್ಟ್, ಮತ್ತೆ ಇಲ್ಲಿ ಕೆಳಗೆ ಇನ್ನೊಂದು ಶ್ಯಾಡೋ ಅಂತ ಇರುತ್ತೆ. ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ. ಈ ಶ್ಯಾಡೋ ಏನಿದೆ ಫಸ್ಟ್ ಏನ್ ಬರುತ್ತಲ್ಲ ಟಾಪ್ ಅಲ್ಲಿ ಇದು, ಈ ಶ್ಯಾಡೋ ಬಂದು ಶೇಪ್ಗೆ ನಾ ಇಲ್ಲಿ ಹೋಗ್ಬಿಟ್ಟು ಇವಾಗ ಶ್ಯಾಡೋ ಆನ್ ಅಂತ ಕೊಟ್ರೆ ನೋಡಿ ಇಲ್ಲಿ ನಂಗೆ ಶ್ಯಾಡೋ ಬರುತ್ತೆ. ಈ ಶ್ಯಾಡೋದಲ್ಲಿ ಕೂಡ ನನಗಿಲ್ಲಿ ಪ್ರೀ ಸೆಟ್ ಅಂತ ಇರುತ್ತೆ. ಇದೆಲ್ಲ ಬಂದು ಪ್ರೀ ಡಿಫೈನ್ಡ್. ಪ್ರೀ ಸೆಟ್ ಅಂದ್ರೆ ನನಗೆ ಪ್ರೀ ಡಿಫೈನ್ಡ್ ಆಲ್ರೆಡಿ ಇದು ಸೆಟ್ ಆಗಿರುತ್ತೆ. ನಾ ಏನ್ ಕೊಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಸೆಲೆಕ್ಟ್ ಆಗ್ತಾ ಹೋಗ್ತಾ ಶೇಪ್ ಬರುತ್ತೆ. ಇಲ್ಲಿ ಶ್ಯಾಡೋ ಬರುತ್ತೆ. ಬಟ್ ನಾನು ಕಸ್ಟಮೈಸ್ ಕೂಡ ಮಾಡ್ಬೋದು. ಕಸ್ಟಮೈಸ್ ಅಂದ್ರೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಶಾಡೋಸ್ ನ ಕೊಟ್ಕೋಬಹುದು. ಹಿಂಗೆ ಈ ತರ ಈ ರೀತಿ ಈ ಡಿಸ್ಟೆನ್ಸ್ ಅಥವಾ ಆಂಗಲ್ ನ ನಾನು ನನಗೆ ಹೆಂಗ್ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೂ ಇಲ್ಲಿ ನನಗೆ ಎಷ್ಟು ಬ್ಲರ್ ಬೇಕು
ಎಷ್ಟು ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಕೂಡ ಮಾಡಬಹುದು. ಇದು ಈ ಶಾಡೋ. ನೋಡಿ ಇಲ್ಲಿ ನಾನು ಕೆಳಗೆ ಬರ್ತೀನಿ, ಇಲ್ಲೊಂದು ಶಾಡೋ ಅಂತಿದೆ. ಈ ಶಾಡೋ ಬಂದು ಈ ಬಾಕ್ಸ್ ಇತ್ತಲ್ಲ ಇಲ್ಲಿ ಆಬ್ಜೆಕ್ಟ್, ಅದಕ್ಕೆ ಎಂಟೈರ್ ಬಾಕ್ಸ್ಗೆ ಅದು ಶಾಡೋ ಕೊಡುತ್ತೆ. ನೋಡಿ ಇಲ್ಲಿ ನೋಡಿದ್ರೆ ಒಂದು ಫುಲ್ ಎಂಟೈರ್ ಬಾಕ್ಸ್ಗೆ ಅದು ಶಾಡೋ ಕೊಡುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ, ನಾ ಏನ್ ಮಾಡ್ತೀನಿ ಈ ಶಾಡೋನ ನಾನು ಕೊಡಲ್ಲ. ಸರಿ, ಈ ಶಾಡೋ ಆದ್ಮೇಲೆ ಇಲ್ಲಿ ಗ್ಲೋ ಅಂತಿದೆ. ಗ್ಲೋ ಅಂತಂದ್ರೆ ನನಗೆ ಗ್ಲೋ ಎಫೆಕ್ಟ್ ಬೇಕು ಈ ಎಡ್ಜ್ ಅಲ್ಲಿ, ಅಂದ್ರೆ ಶೇಪ್ಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಆನ್ ಅಂತ ಕೊಡ್ತೀನಿ. ಇಲ್ಲ ಇವಾಗ ನೋಡಿ ಬ್ಲೂ ಕಲರ್ ಕೊಟ್ಟಿದ್ದೀನಿ, ಇಲ್ಲಿ ನನಗೆ ಆ ಗ್ಲೋ ಎಫೆಕ್ಟ್ ಬರುತ್ತೆ. ನನ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಅಥವಾ ನನ್ಗೆ ಗ್ಲೋ ಎಫೆಕ್ಟ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಈ ಪ್ಯಾಲೆಟ್ ಅಲ್ಲಿ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಸರಿ, ರೊಟೇಷನ್ ನೋಡಿ, ಇಲ್ಲಿ ಈ ರೊಟೇಷನ್ ಅಲ್ಲಿ 3 ತರ ಇದೆ. ರೊಟೇಷನ್, ಶೇಪ್ ರೊಟೇಷನ್, ಟೆಕ್ಸ್ಟ್ ರೊಟೇಷನ್ ಅಂತ. ಇದು ತುಂಬಾ ಜನಕ್ಕೆ ಇದೇನಕ್ಕೆ ಇದು 3 ತರ ಇದೆ ಅಂತ. ನೋಡಿ ಫಸ್ಟ್ ಇದನ್ನ ನೋಡೋಣ. ಶೇಪ್ ರೊಟೇಷನ್ ಬಂದು ಈ ಶೇಪ್ ಇದೆಯಲ್ಲ, ಬರೀ ಶೇಪ್ ಮಾತ್ರ ರೊಟೇಟ್ ಆಗುತ್ತೆ ಈ ರೀತಿ. ಟೆಕ್ಸ್ಟ್ ಹಾಗೆ ಇರುತ್ತೆ. ಸೊ ನೀವು ಹೆಂಗ್ ರೊಟೇಟ್ ಮಾಡಿದ್ರು ಶೇಪ್ ರೊಟೇಟ್ ಆಗುತ್ತೆ, ಟೆಕ್ಸ್ಟ್ ಹಾಗೆ ಇರುತ್ತೆ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ರೊಟೇಷನ್. ನೋಡಿ ಇವಾಗ ನಾನು ಇಲ್ಲಿ ಇದನ್ನ ಚೇಂಜ್ ಮಾಡ್ತೀನಿ, ಟೆಕ್ಸ್ಟ್ ಮಾತ್ರ ರೊಟೇಟ್ ಆಗುತ್ತೆ. ನಿಮ್ಗೆ ಎಷ್ಟು ಆಂಗಲ್ ಬೇಕೋ ಆ ರೀತಿ ನಾನು ಚೇಂಜ್ ಮಾಡ್ಕೋಬಹುದು. ಬಟ್ ಈ ರೊಟೇಷನ್ ಇದೆಯಲ್ಲ, ಇದು ಟೆಕ್ಸ್ಟ್ ಮತ್ತೆ ಶೇಪ್ ಎರಡನ್ನೂ ಜೊತೆಗೆ ರೊಟೇಟ್ ಮಾಡುತ್ತೆ. ಈ ತರ ಜೊತೆಗೆ ರೊಟೇಟ್ ಮಾಡ್ಬಿಡ್ತೀನಿ. ರೈಟ್, ಈಗ ಇಲ್ಲಿ ಹೋಗ್ತೀನಿ ಕೆಳಗೆ, ಇಲ್ಲಿ ಟೈಟಲ್ ಅಂತ ಇರುತ್ತೆ. ಈ ಟೈಟಲ್ ಬಂದು ನನಗೆ ಯಾವುದೇ ಆಬ್ಜೆಕ್ಟ್ ನಾನು ತಗೊಂಡಾಗ, ಯಾವುದೇ ಶೇಪ್ ತಗೊಂಡಾಗ ಇಲ್ಲಿ ನನಗೆ ಟೈಟಲ್ ಬರುತ್ತೆ. ಆ ಟೈಟಲ್ ಯೂಶಲಿ ನಾವು ಯಾವ ಶೇಪ್ಗೂ ಕೊಡಲ್ಲ. ಇಲ್ಲಿ ಹೋಗ್ಬಿಟ್ಟು ಟೈಟಲ್ ಅಂತಾನೆ ಕೊಡ್ತೀನಿ. ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಟೈಟಲ್. ಸೊ ಯೂಶಲಿ ನಾವು ಇದನ್ನ ಟೈಟಲ್ ಕೊಡಲ್ಲ. ಇದಕ್ಕೆ ಬೇಕಂದ್ರೆ ನೀವು ಕೊಡ್ಬೋದು, ಇಲ್ಲ ಅಂದ್ರೆ ಇದನ್ನ ತೆಗೆದ್ಬಿಡ್ಬೋದು. ರೈಟ್, ನೆಕ್ಸ್ಟ್ ಬಂದು ಟೈಟಲ್ ಆದ್ಮೇಲೆ ಬ್ಯಾಕ್ ಗ್ರೌಂಡ್. ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಇಲ್ಲಿ ನನ್ಗೆ ಇಡೀ ಶೇಪ್ ಇಲ್ಲಿ ಏನಿದೆಯಲ್ಲ ಇದು ಆಬ್ಜೆಕ್ಟ್, ಇದನ್ನ ನಾನು ಬ್ಯಾಕ್ ಗ್ರೌಂಡ್ ಇದನ್ನ ಆಫ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಇರಲ್ಲ. ನಮ್ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ ಇಲ್ಲಿ ಆನ್ ಮಾಡ್ತಂದ್ರೆ ನೋಡಿ ಇಲ್ಲಿ ಹೋದ್ರೆ ನನ್ಗೆ ಇಲ್ಲಿ ಇವಾಗ ಬ್ಯಾಕ್ ಗ್ರೌಂಡ್ ಕವರ್ ಆಗ್ಬಿಡುತ್ತೆ. ಈ ಬ್ಯಾಕ್ ಗ್ರೌಂಡ್ ನನಗೆ ಬೇಕಾಗಿಲ್ಲ, ನಾನು ತೆಗೆದ್ಬಿಡ್ತೀನಿ. ಮತ್ತೆ ಇಲ್ಲಿ ಲಾಕ್ ಆಸ್ಪೆಕ್ಟ್ ಅಂತ ಇರುತ್ತೆ. ಈಗ ನೋಡಿ ನಾನು ರೀಸೈಸ್ ಮಾಡ್ತೀನಿ, ಅಂದ್ರೆ ಇದನ್ನ ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಬೇಕಾದ್ರೆ ನನ್ಗೆ ಹೆಂಗ್ ಬೇಕು ಹಂಗೆ ಇದನ್ನ ರೀಸೈಸ್ ಮಾಡಬಹುದು. ಬಟ್ ಅದೇ ನಾನು ಲಾಕ್ ಆಸ್ಪೆಕ್ಟ್ ನ ಕೊಟ್ಬಿಟ್ರೆ ಈ ಶೇಪ್ ನ ನೋಡಿ ನಾನು ಹೆಂಗ್ ಬೇಕಂಗೆ ಇದನ್ನ ರೀಸೈಸ್ ಮಾಡಕ್ಕಾಗಲ್ಲ, ಅದು ಸಿಮೆಟ್ರಿಕ್ ಆಗಿ ನಾನು ಮಾಡ್ಬೇಕಾಗುತ್ತೆ. ಸೊ ಈ ರೀತಿನೇ ನಾನು ಮಾಡ್ಬೇಕು. ಸೊ ಒಂದೇ ಸೈಜ್ ಅಲ್ಲಿ ಅದು ರೀಸೈಸ್ ಆಗುತ್ತದೆ. ಸೊ ಇದು ನಿಮ್ಗೆ ಏನಾದ್ರೂ ಈ ರೀತಿ ಆಪ್ಷನ್ ಬೇಕಂದ್ರೆ ನೀವು ಲಾಕ್ ಆಸ್ಪೆಕ್ಟ್ ನ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಫ್ ಮಾಡಿ. ನೆಕ್ಸ್ಟ್ ಬಾರ್ಡರ್ ನಾವು ನೋಡಿದ್ವಿ, ಶಾಡೋನು ನಾವು ನೋಡಿದ್ವಿ. ಆಕ್ಷನ್ ಬಂದು ನನಗೇನಾದ್ರೂ ಈ ಬಟನ್ಗೆ ಅಂದ್ರೆ ಈ ಶೇಪ್ಗೆ ಒಂದು ಆಕ್ಷನ್ ನ ಅಪ್ಲೈ ಮಾಡಬೇಕು ಅಥವಾ ಆಕ್ಷನ್ ನ ಇದಕ್ಕೆ ಅಸೈನ್ ಮಾಡಬೇಕು ಅಂತಂದ್ರೆ ನಾನು ಇಲ್ಲೇನ್ ಮಾಡ್ತೀನಿ, ಆಕ್ಷನ್ ನ ಆನ್ ಮಾಡ್ಕೊಂಡು ಇಲ್ಲಿ ನೋಡಿದ್ರೆ ನನಗೆ ಅಕಸ್ಮಾತ್ ಏನಾದ್ರು ಪೇಜ್ ನ್ಯಾವಿಗೇಷನ್ ಬೇಕಾದ್ರೆ ಅಥವಾ ಡ್ರಿಲ್ ಥ್ರೂ ಬೇಕಾದ್ರೆ, ಬುಕ್ ಮಾರ್ಕ್ ಬೇಕಾದ್ರೆ ಇಲ್ಲಿ ಏನಿದೆ ಆಪ್ಷನ್ಸ್ ಇದನ್ನ ಕೂಡ ನಾನು ಇಲ್ಲಿ ಅಪ್ಲೈ ಮಾಡಬಹುದು. ರೈಟ್, ನೆಕ್ಸ್ಟ್ ಬಂದು ವಿಜುವಲ್ ಹೆಡರ್ ಅಂತ. ಈ ವಿಜುವಲ್ ಹೆಡರ್ ಅಂತಂದ್ರೆ ಇಲ್ಲೊಂದು 3 ಡಾಟ್ ಇದೆ, ಇದಕ್ಕೆ ನಾವು ವಿಜುವಲ್ ಹೆಡರ್ ಅಂತ ಕರಿತೀವಿ. ಇದನ್ನೆಲ್ಲ ನಾನು ಫಾರ್ಮೆಟ್ ಮಾಡಬೇಕು ಅಂದ್ರೆ ನೋಡಿ ಇದು ಕಾಣಿಸ್ತಿಲ್ಲ, ನನಗೆ ಅದು ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಬ್ಲೂ ಕಲರ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೋಡ್ತೀನಿ, ಏನಾದ್ರು ಚೇಂಜಸ್ ಏನಾದ್ರು ಬೇಕಂದ್ರೆ ಇಲ್ಲಿ ಏನ್ ಚೇಂಜಸ್ ಬೇಕು ಅಲ್ಲಿ ತುಂಬಾ ಚೇಂಜಸ್ ಇರ್ತವೆ. ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನಮ್ಗೆ ಇಲ್ಲಿ ಏನಾದ್ರು ಈ ಕಲರ್ಸ್ ಏನೋ ಚೇಂಜ್ ಮಾಡ್ಬೇಕು, ಐಕಾನ್ ಕಲರ್ಸ್, ನಾ ಇದನ್ನ ವೈಟ್ ಮಾಡ್ತೀನಿ. ನೋಡಿ ಆ ಡಾಟ್ ಡಾಟ್ ಏನಿದೆ ಅದಲ್ಲಿ ವೈಟ್ ಆಗುತ್ತೆ. ನಾನು ಇಲ್ಲಿ ಕರ್ಸರ್ ಮೇಲೆ ನಾನು ಈ ಒಂದು ಶೇಪ್ ಮೇಲೆ ಕರ್ಸರ್ ಮೂವ್ ಮಾಡಿದ್ರೆ ನನ್ಗೆ ಇಲ್ಲಿ ಆ ಒಂದು ಬಾಕ್ಸ್ ಏನಿದೆಯಲ್ಲ ಅದು ವಿಜುವಲ್ ಹೆಡರ್ ಅದು ಸಿಗುತ್ತೆ. ಈ ರೀತಿ ನಾನು ಶೇಪ್ಸ್ ನ ಇವಾಗ ಹೊಸ ವರ್ಷನ್ ಅಲ್ಲಿ ಫಾರ್ಮೆಟ್ ಕೂಡ ಮಾಡಬಹುದು. ಸೊ ಇದೇ ರೀತಿ ನನ್ಗೆ ಇಲ್ಲಿ ಎಷ್ಟೊಂದು ಶೇಪ್ಸ್ ಇರುತ್ತೆ. ನನಗೆ ಸರ್ಕಲ್ ಬೇಕಂದ್ರೆ ಸರ್ಕಲ್ ತಗೋಬಹುದು. ಇಲ್ಲಿ ಈ ರೀತಿ ನಾನು ಸರ್ಕಲ್ ಕೂಡ ಮಾಡಬಹುದು. ಎಕ್ಸಾಕ್ಟ್ ಸರ್ಕಲ್ ಬೇಕಂದ್ರೆ ಜನರಲ್ ಹೋಗ್ಬಿಟ್ಟು ವಿಡ್ತ್ ಮತ್ತೆ ಹೈಟ್ ಎರಡು ಒಂದೇ ಅಲ್ಲಿ ನಾನು 300 ಕೊಟ್ಬಿಟ್ಟು ಇಲ್ಲೂ ನಾನು 300 ಕೊಟ್ರೆ ನನಗಿದು ಎಕ್ಸಾಕ್ಟ್ ಸರ್ಕಲ್ ಬರುತ್ತೆ. ಅಥವಾ ಬಟನ್ಸ್ ತರ ಬೇಕು ಅಂದ್ರೆ ಇಲ್ಲಿ ಪಿಲ್ ಅಂತಿರುತ್ತೆ, ಈ ಪಿಲ್ ಕೊಟ್ರೆ ನಿಮ್ಗೆ ನೋಡಿ ಈ ತರ ಬಟನ್ಸ್ ಕೂಡ ಬರುತ್ತೆ ನಿಮ್ಗೆ. ಸೊ ಈ ರೀತಿ ನನ್ಗೆ ಇಲ್ಲಿ ಎಷ್ಟೊಂದು ಶೇಪ್ಸ್ ಇರುತ್ತೆ. ಇಲ್ಲಿ ಆರೋಸ್ ಕೂಡ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈಗ ಆರೋ ಬರುತ್ತೆ. ಆರೋ ಬಂದು ಡೈರೆಕ್ಷನ್ ತೋರ್ಸಕ್ಕಿದು. ಅಕಸ್ಮಾತ್ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಥವಾ ನೆಕ್ಸ್ಟ್ ಅಥವಾ ಬ್ಯಾಕ್ ಬಟನ್ ಆತರ ಏನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾನು ಆರೋಸ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ತುಂಬಾ ಡಿಸೈನಿಂಗ್ ಎಲ್ಲ, ಇವಾಗ ನಾವು ಒಂದು ಡ್ಯಾಶ್ ಬೋರ್ಡ್ ಡಿಸೈನ್ ಮಾಡ್ಬೇಕು ಅಂದ್ರೆ ಮೊದಲೆಲ್ಲ ನಾವು ಪವರ್ ಪಾಯಿಂಟ್ ಅಲ್ಲಿ ಡಿಸೈನ್ ಮಾಡಿ ತಗೊಂಡ್ಬಂದು ಇಲ್ಲಿ ನಾವು ಹಾಕೋಬೇಕಿತ್ತು. ಇವಾಗ ಏನಿಲ್ಲ, ನಮ್ಗೆ ಹೊಸ ವರ್ಷನ್ ಅಲ್ಲಿ ಶೇಪ್ಸ್ ತುಂಬಾ ಇದಾವೆ, ನಾವಿಲ್ಲೇ ಡೈರೆಕ್ಟ್ ಆಗಿ ಡಿಸೈನ್ ಕೂಡ ಮಾಡಬಹುದು. ಸರಿ,
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅಕಸ್ಮಾತ್ ಆಗಿ ಈ ವಿಡಿಯೋ ಏನಾದ್ರು ತುಂಬಾ ಯೂಸ್ಫುಲ್ ಅಥವಾ ಉಪಯೋಗ ಆಗುತ್ತೆ ಅಂತಂದ್ರೆ ದಯವಿಟ್ಟು ಇದನ್ನ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.